ನಮಸ್ಕಾರ ನಮಸ್ಕಾರ. ಅಲ್ರಿ, ಬಾಗಲಕೋಟೆ ಜನ ಎಂಥ ಜನ ರೀ. ಬಾಗಲಕೋಟೆ, ಬಾದಾಮಿ, ಕೆರೂರು ಪೊಲೀಸ್ ಸ್ಟೇಷನ್ ಆ ಲಿಮಿಟ್ಸಲ್ಲಿರೋ ಜನ ನೀವೆಲ್ಲ ಪಟಾಕಿ ಹೊಡಿತೀರಾ ಅಂತಂದರೆ ನಿಜವಾಗ್ಲೂ ನಾವು ಪ್ರಶ್ನೆ ಮಾಡಬೇಕಾಗಿದೆ. ಅಲ್ರಯ್ಯ, ಒಬ್ಬ ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರು ಅರೆಸ್ಟ್ ಆದರೆ ಪಟಾಕಿ ಎಲ್ಲ ಹೊಡಿತೀರಾ ನೀವು? ವಿ ಜಸ್ಟ್ ವಾಂಟ್ ಟು ಕರ್ನಾಟಕದ 7 ಕೋಟಿ ಜನರಿಗೆ ಗೊತ್ತಾಗಬೇಕು. ಕರ್ನಾಟಕದಲ್ಲಿ 906 ಪೊಲೀಸ್ ಸ್ಟೇಷನ್ ಇದೆ. ರೀಸೆಂಟಾಗಿ KP ಅಗ್ರಹಾರದಲ್ಲಿ ಇವನು ಗೋವಿಂದ ಅಂತ ಇನ್ಸ್ಪೆಕ್ಟ್ರು ಲೋಕಾಯುಕ್ತಕ್ಕೆ ಸಿಗಾಕೊಂಡ 1 ಲಕ್ಷ ಇಸ್ಕೊಬೇಕಾರೆ. KP ಅಗ್ರಹಾರ ಇನ್ಸ್ಪೆಕ್ಟ್ರು ಗೋವಿಂದ ರಾಜು ಅಂತ, ಗೋವಿಂದ ಅಂತ ಶಾರ್ಟ್ ಫಾರ್ಮಲ್ಲಿ ಕರೆಯೋಣ ಅವನು ಅರೆಸ್ಟ್ ಆದಾಗ ಅವನು ಕಿರ್ಚಿದ್ದು ನ್ಯಾಷನಲ್ ನ್ಯೂಸ್ ಆಯಿತು. ಅಂದರೆ ಆ ಕಡೆ ಇಬ್ಬರು ಲೋಕಾಯುಕ್ತರು, ಈ ಕಡೆ ಇಬ್ಬರು ಲೋಕಾಯುಕ್ತ ಹಿಡ್ಕೊಂಡು ಕೈ ವಾಶ್ ಮಾಡ್ಕೊಂಡ್ಬಿಡ್ತಾನೆ. ಏನಕ್ಕೆ ಅಂದರೆ ಆ ನೋಟ್ಸಲ್ಲಿ ಇದಾಕಿರ್ತಾರೆ, ಏನೋ ಪೌಡ್ರ್ ಹಾಕಿರ್ತಾರೆ. ಆ ಕೈಯಿನ ಆ ಲಿಕ್ವಿಡಲ್ಲಿ, ಆ ಕೆಮಿಕಲ್ ಲಿಕ್ವಿಡಲ್ಲಿ ಅನ್ಸಿದಾಗ ಅದು ಕಲರ್ ಚೇಂಜ್ ಆಯಿತು ಅಂತಂದರೆ ಇಟ್ ಈಸ್ ಕನ್ಫರ್ಮ್ಡ್ ಎವಿಡೆನ್ಸ್ ದಟ್ ಏನೋ ಇವನು ಆ ನೋಟನ್ನು, ಲಂಚದ ನೋಟನ್ನು ಈಸ್ಕೊಂಡಿದ್ದಾನೆ ಅಂತ. ಇಡೀ ರಾಜ್ಯ ಮತ್ತು ರಾಷ್ಟ್ರ ಎರಡೂ ನೋಡಿದಂಥ ಲೋಕಾಯುಕ್ತ ಟ್ರ್ಯಾಪು ಅಂತಂದರೆ ಅವನು ಬೆಂಗಳೂರಿನ KP ಅಗ್ರಹಾರದ ಗೋವಿಂದನ ಹಿಡ್ಕೊಂಡಾಗ ಒಳ್ಳೆ ಈ ನಮ್ಮೂರ ಕಡೆ ನಾನು ಸಣ್ಣ ಹುಡುಗ ಇದ್ದಾಗ ಈ ಹಂದಿಗಳನ್ನು ಬರ್ಜಿನಲ್ಲಿ ತಿವಿದು ಸಾಯಿಸಿ ಮಟನ್ ಮಾಡೋರು. ಒಳ್ಳೆ ಸೀಮೆ ಹಂದಿನ ಸಾಯಿಸ್ಬೇಕಾದ್ರೆ ಬಡ್ಕೊಂಡಂಗೆ ಬಡ್ಕೊತಾ ಇದ್ದ KP ಅಗ್ರಹಾರದವನು. ಈಗ ರೀಸೆಂಟಾಗಿ ಮೊನ್ನೆ ಬಾಗಲಕೋಟೆ ಫುಲ್ ಪಟಾಕಿ ಹೊಡೆದಿದ್ದಾರೆ. ಏನಕ್ಕೆ ಪಟಾಕಿ ಹೊಡೆದಿದ್ದಾರೆ ಅಂತಂದರೆ ಬಾಗಲಕೋಟೆ, ಆಮೇಲೆ ಬಾಗಲಕೋಟೆ ಅಂದರೆ ಎಲ್ಲಿ ಅಂದ್ಕೊಂಡಿದ್ದೀರಾ? ಮತ್ತೆ ವಂಶ ಪಾರಂಪರವಾಗಿ ಆಡಳಿತ ನಡೆಸ್ಕೊಂಬಂದಂಥ ಮೇಟಿ ಅವ್ರ ಮಗನಿಗೆ, ಮನೆ ಉಮೇಶನ್ಗೆ ಎಲ್ಲ ಚುನಾವಣೆ ನಡೀತತ್ತಲ್ಲ, ಅದೇ ಬಾಗಲಕೋಟೆ ಬಾದಾಮಿನಲ್ಲಿ ಕೆರೂರು ಪೊಲೀಸ್ ಸ್ಟೇಷನ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಭೀಮಪ್ಪ ರಬಕವಿ ಅರೆಸ್ಟ್ ಆಗಿದ್ದಾನೆ. ಕ್ಯಾನ್ ಯು ಜಸ್ಟ್ ಇಮ್ಯಾಜಿನ್? ಒಬ್ಬ ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರು ಲೋಕಾಯುಕ್ತರು ಅರೆಸ್ಟ್ ಮಾಡಿದ್ರೆ 1,70,000 ರೂಪಾಯಿಗೇನೋ. ಓಕೆ, ಜನ ಅವನ್ನ ಅರೆಸ್ಟ್ ಆದ ಮೇಲೆ ಅಲ್ಲಿ ಅವ್ರ ಊರಲ್ಲಿ ಪಟಾಕಿಗಳನ್ನ ಇಟ್ಟು ಸಂಭ್ರಮಾಚರಣೆ ಮಾಡಿದ್ದಾರೆ. ಅಲ್ರಿ, ನಿಜವಾಗ್ಲೂ ನಾವೆಲ್ಲ ಪ್ರಶ್ನೆ ಮಾಡ್ಕೊಳ್ಬೇಕಾಗಿದೆ. ಒಬ್ಬ ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರು ಇನ್ನು ಯಾವ ಮಟ್ಟಕ್ಕೆ ಕಿರುಕುಳ ಕೊಟ್ಟಿದ್ರೆ ಅಲ್ಲಿನ ಜನ, ಆ ಬಾಗಲಕೋಟೆ, ಬಾದಾಮಿ, ಕೆರೂರು ಜನ ಸಂಭ್ರಮಾಚರಣೆನ ಏನೋ ಪಟಾಕಿಯನ್ನ ಹಚ್ಚಿ ಸ್ವೀಟ್ಗಳನ್ನು ಕೊಟ್ಟು, ಒಬ್ರಿಗೊಬ್ರು ಸ್ವೀಟನ್ನು ಕೊಟ್ಟು, ಇದೊಂದು ಕರ್ಮ ಆಯ್ತಪ್ಪ ಹೋಯ್ತು ಅಂತ. ಅಲ್ಲ, ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ, ಅದು ಹಿಂದಿನ ಸರ್ಕಾರಗಳಾಗಿರ್ಬೋದು, ಮಾತೆತ್ತರೆ ನಮ್ಮ ಕುಮಾರಣ್ಣ ಏನೋ CM ಆಗಬೇಕು, DK ಶಿವಕುಮಾರ್ CM ಆಗಬೇಕು, ಸಿದ್ದರಾಮಯ್ಯ CM ಆಗಬೇಕು, ಮುಂದೆ BJP ಅಶೋಕನ್ ಮನೆ ಹೇಳ್ತಾ ಇದ್ದ ನಾನು CM ಆಗಿ. ಯಾವನ್ CM ಆದರೂ ಈ ಲೂಟಿ ಕೋರತನ ಏನಿದೆ, ಈ ಸಮಾಜವನ್ನ ಪೊಲೀಸ್ ಕಾಕಿ ಪಡೆಗಳನ್ನ ಇಟ್ಕೊಂಡು ಶೋಷಣೆ ಮಾಡೋ ಅಂತ ಪರಿಸ್ಥಿತಿ ಇದೆಯಲ್ಲ, ಅದು ಖಂಡಿತ ಇವರಿಂದ ಯಾವನ್ CM ಆಗಿರಲಿ, 224 ಕೂಡ ಅಯೋಗ್ಯರು. 906 ಪೊಲೀಸ್ ಸ್ಟೇಷನ್ಗಳನ್ನ ಇಟ್ಕೊಂಡು ಜನಗಳನ್ನ ಎದುರಿಸ್ಕೊಂಡು ಬದರಿಸ್ಕೊಂಡು ಅಲ್ಲಿ ಅವ್ರ ಮೇಲೆ ಸುಳ್ಳು ಕೇಸ್ಗಳನ್ನ ಹಾಕ್ಕೊಂಡು ಲೆಕ್ಕ ಹಾಕೊಳ್ಳಿ. ಇವನು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಅವನು KP ಅಗ್ರಹಾರದವನು ಒಬ್ಬನ ಗೋವಿಂದ ಅಂತೂ ಫುಲ್ ಫೇಮಸ್ಸು. ಮೋಸ್ಟ್ಲಿ ಜೈಲ್ಗೂ ಹಾಕಿದ್ರೆ ಅವನು ಅರೆಸ್ಟ್ ಆಗಿ. ಅಂದರೆ ಪೊಲೀಸೋರನ್ನ ಅರೆಸ್ಟ್ ಮಾಡಿದ್ರೆ ಪಟಾಕಿ ಹಚ್ಚಿ ಸಂಭ್ರಮಾಚರಣೆ ಮಾಡೋ ಅಂತ ಪರಿಸ್ಥಿತಿ ಕರ್ನಾಟಕದಲ್ಲಿ ಬಂದಿದೆ ಅಂತಂದರೆ ಅದು ಬೇರೆ ಎಲ್ಲೋ ಅಲ್ಲ, ಬಾಗಲಕೋಟೆ, ಬಾದಾಮಿ, ಕೆರೂರು ಜನ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ಅಂತಂದರೆ ಯಾವ ಮಟ್ಟಕ್ಕೆ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಎಲ್ಲ ಇಲಾಖೆಯಲ್ಲೂ, ಎಸ್ಪೆಷಲಿ ಪೊಲೀಸ್ ಇಲಾಖೆನಲ್ಲಿ ತುಂಬಿ ತುಳುಕ್ತಾ ಇದೆ ಅಂತ ಅನ್ನೋದಕ್ಕೆ ಒಂದು ನಿದರ್ಶನ. ಪೀಪಲ್ ಹ್ಯಾವ್ ಸೆಲೆಬ್ರೇಟೆಡ್. ಜನ ಪಟಾಕಿ ಹೊಡೆದಿದ್ದಾರೆ, ಸ್ವೀಟನ್ನು ಹಂಚಿದ್ದಾರೆ. ಯಾವನ ಇಡಿಯಟ್, ಭ್ರಷ್ಟ, ಇವನ ಹೆಸರೇನು, ಭೀಮಪ್ಪ ರಬಕವಿ. ನೋಡ್ರಿ, 906 ಪೊಲೀಸ್ ಸ್ಟೇಷನ್, 1 ಲಕ್ಷ ಚಿಲ್ಲರೆ ಪೊಲೀಸರು, 7 ಕೋಟಿ ಜನರನ್ನ ಕಿತ್ಕೊಂಡು ತಿನ್ನೋದೇ ಅವ್ರ ಕೆಲಸ. ಅದನ್ನ ಕಿತ್ಕೊಂಡು ತಿನ್ನಕ್ಕೇನೆ 224 MLAಗಳು, ರಾಜಕಾರಣಿಗಳು ಮತ್ತೆ ಈ ಗೆದ್ದು ಬಂದಂತ ಜನಪ್ರತಿನಿಧಿಗಳು 99% ಎಲ್ಲರೂ ಭ್ರಷ್ಟರೇ.
ಎಲ್ಲರೂ ಪೊಲೀಸವ್ರನ್ನ ಬಳಸಿ ಸುಳ್ಳು ಕೇಸ್ ಹಾಕ್ಸೋದು, ರೌಡಿ ಶೀಟರ್ ಓಪನ್ ಮಾಡೋದು, ಯಾವುದಾದ್ರೂ ಆಮೇಲೆ ಮೇಯ್ನ್ ಆಗಿ ಕಬ್ಜಾ ಮಾಡೋದು ಅಂತಂದ್ರೆ ಸಿವಿಲ್ ಡಿಸ್ಪ್ಯೂಟ್ಗಳಲ್ಲಿ ಈ ರ್ಯಾಸ್ಕಲ್ಗಳು, ಈ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರೋ ಈ ಕಾಕಿ ಪಡೆಗಳು ಇಂದ ಜನ ಎಷ್ಟು ಐ ಥಿಂಕ್ ರೋಸ್ ಹೋಗ್ಬಿಟ್ಟಿದ್ದಾರೆ ಅಂತಂದ್ರೆ, ಬಾಗಲಕೋಟೆಯಲ್ಲಿ ಇದ್ದಿದ್ರೆ ನಾನು ಪಟಾಕಿ ತರಿಸಿ ಒಡಿಸ್ತಾ ಇದ್ದೆ, ನಮಗೂ ಕೂಡ ಅಷ್ಟೇ ಖುಷಿಯಾಗಿದೆ. ಬಾಗಲಕೋಟೆ ಬಾದಾಮಿ ಕೆರೂರು ಸಾರ್ವಜನಿಕರು ಪಟಾಕಿ ಹೊಡೆದಿದ್ದೀರಾ, ಖಂಡಿತವಾಗಿ ಒಂದು ಇಡೀ ರಾಜ್ಯವೇ ಖುಷಿ ಪಡೋಂಥ ವಿಚಾರ. ಯಾಕೆ ಅಂತಂದ್ರೆ ಯಾವನೋ ರಾಜಕಾರಣಿ ಗೆದ್ದ, ಕಾಂಗ್ರೆಸ್ ಗೆತ್ತು, ಬಿಜೆಪಿ ಗೆತ್ತು, ಕುಮಾರಸ್ವಾಮಿ ಗೆದ್ದ ಅಥವಾ ಕುಮಾರಸ್ವಾಮಿ ಪಕ್ಷ ಗೆದ್ದಿದ್ದು ಪಟಾಕಿ ಹೊಡೆದಿದ್ದಲ್ಲ. ಏನೋ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಇವನೊಬ್ಬ ಭ್ರಷ್ಟ, 1,70,000 ಕುಡಿಯೋಕೆ ನೀರಿಲ್ಲ ರೀ. ನಾರ್ತ್ ಕರ್ನಾಟಕ, ಮೋಸ್ಟ್ ಆಫ್ ದ ನಾರ್ತ್ ಕರ್ನಾಟಕದಲ್ಲಿ ಕುಡಿಯೋಕೆ ನೀರಿಲ್ಲ. ಯುವಕರು ನಿರುದ್ಯೋಗದಿಂದ ನರಳಾಡ್ತಾ ಇದ್ದಾರೆ. ಈ ಪಾಪಿಗಳು, ಈ ಕಾಕಿ ಪಡೆಗಳು, ಈ ರಾಜಕಾರಣಿಗಳು ಗೆದ್ದು ಬಂದು ಆ ನಾರ್ತ್ ಕರ್ನಾಟಕದಲ್ಲಿ ಗೆದ್ದು ಬಂದು ಈ ಡಾಲರ್ಸ್ ಕಾಲಿನೆಲ್ಲೋ ಸದಾಶಿವನಗರಕ್ಕೋ ಬಂಗ್ಲೆಗಳು ತಗೊಂಡು ಸೇರ್ಕೊಂಡ್ರೆ ಮತ್ತೆ ಚುನಾವಣೆಗೆ ಬಂದಾಗೆ ವಾಪಸ್ ಹೋಗೋದು. ಖಂಡಿತವಾಗಿ ಕರ್ನಾಟಕಕ್ಕೆ ಒಂದು ಬದಲಾವಣೆ ರಾಜಕೀಯ ಬೇಕಾಗಿದೆ. ವಿ ನೀಡ್ ಎ ಚೇಂಜ್ ಇನ್ ಪೊಲಿಟಿಕ್ಸ್ ಬೇಕಾಗಿದೆ. ಈ ಬಿಜೆಪಿ ಕಾಂಗ್ರೆಸ್ ಸಾಕಾಗಿದೆ. ಬಿಜೆಪಿ ಕಾಂಗ್ರೆಸ್ JDS ಕಣ್ಣೀರಿನ ಕುಮಾರಸ್ವಾಮಿ ಪಾರ್ಟಿ ನಿಜವಾಗ್ಲೂ ಮೂರೂ ಜನರಿಂದ ಈ ಕರ್ನಾಟಕದಲ್ಲಿ ಅವರ ಆಸ್ತಿಗಳು ದೊಡ್ಡದಾಯಿತು. ಅವರ ಪಕ್ಷದ ಆಸ್ತಿಗಳು, ಪಕ್ಷದಲ್ಲಿರುವಂಥ ವ್ಯವಸ್ಥೆಗಳು ಮನೆ ನೋಡ್ರಿ. ಅಲ್ರಿ, ಕರ್ನಾಟಕದಲ್ಲಿ ಕುಡಿಯೋಕೆ ನೀರಿಲ್ಲ. ಆ ಕುಮಾರಸ್ವಾಮಿ ಅವರ ತಂದೆ ಮಾನ್ಯ ದೇವೇಗೌಡರಿಗೆ 1.25 ಕೋಟಿ ರೂಪಾಯಿ ಕಾರ್ ಕೊಡ್ಸವ್ರೆ. ಈ ಕೊಡ್ಸಿರೋ ಅಂತ ಈ ಕಾಂಗ್ರೆಸ್ ಸರ್ಕಾರ ಈಸ್ಕೊಂಡ್ರು ಅಂತ ಆ ದೇವೇಗೌಡರು ನಿಜವಾಗ್ಲೂ ಪ್ರಶ್ನೆ. ಇವರೆಲ್ಲ ಮಣ್ಣಿನ ಮಕ್ಕಳು ಅಂತ ಹೇಳ್ಕೊಂತಾರೆ, ನೀವೆಲ್ಲ ಬಿಂಬಿಸ್ಕೊಂತಾರೆ. ಇವ್ರು ಯಾರು ಮಣ್ಣಿನ ಮಕ್ಕಳಲ್ರಿ, ನಿಮ್ಮ ತೆರಿಗೆನಲ್ಲಿ ತಿನ್ನೋ ಮಕ್ಕಳು ಇವರೆಲ್ಲ. ಇವರು ಅಲ್ರಿ, ಕರ್ನಾಟಕದಲ್ಲಿ ಬೇಸಿಗೆ ಕಾಲ ಕುಡಿಯೋಕೆ ನೀರಿಲ್ಲ. ಅಲ್ಲೆಲ್ಲೋ ಮೊನ್ನೆ ರಾಯಚೂರಲ್ಲಿ PDOನ ಬಾಗ್ಲಾಕಿದ್ದಕ್ಕೆ 82 ಜನರ ಮೇಲೆ FIR ಮಾಡಿಸಿದಾಳೆ ಅವಳು, ಯಾರೋ PDO. ಕರ್ನಾಟಕದಲ್ಲಿ ಕುಡಿಯೋಕೆ ನೀರಿಲ್ಲ. ದೇವೇಗೌಡರಿಗೆ ಈ ಮಾನಗೇಡಿ ಕಾಂಗ್ರೆಸ್ ಸರ್ಕಾರ 1.25 ಕೋಟಿ ರೂಪಾಯಿಂದು. ಯಾಕೆ ಇನೋವಾದಲ್ಲಿ ಓಡಾಡಿದ್ರೆ ದೇವೇಗೌಡರಿಗೆ ಆಗೋದಿಲ್ವಾ? ಅಲ್ಲ, ನೀವುಗಳೆಲ್ಲ ಜಾತಿ ಧರ್ಮ ಅಂತ ಹೇಳಿ ಕಟ್ಕೊಂತೀರಾ. ನಾನು ಯಾರನ್ನು ಹಿಂದೆ ಮುಂದೆ ಕೇಳಲ್ಲ. ಕುಮಾರಸ್ವಾಮಿ ಮನೇಲೆ ನನ್ನ ತಿಳಿದ ಮಟ್ಟಿಗೆ ಒಂದು 20-30 ಕಾರ್ಗಳವೆ. ಬೇಕಾದ್ರೆ ಕುಮಾರಸ್ವಾಮಿನೇ ಬೇಕಾದ್ರೆ ಸರ್ಕಾರಕ್ಕೆ ಒಂದಷ್ಟು ಕಾರ್ಗಳನ್ನ ಕೊಡಿಸ್ಬೋದು. ಲೆಕ್ಕ ಹಾಕೊಳ್ರಿ. ಕರ್ನಾಟಕದಲ್ಲಿ ಕುಡಿಯೋಕೆ ನೀರಿಲ್ಲ, ನಿರುದ್ಯೋಗ, ಬೆಲೆ ಏರಿಕೆ, ಕೆಲಸ ಇಲ್ಲ, ಕೂಲಿ ಮಾಡಿದ್ರೆ ಕೂಲಿ ಬರ್ತಾ ಇಲ್ಲ, ಕುಡಿಯೋಕೆ ನೀರಿಲ್ಲ. ಈ ಮಟ್ಟದ ಪರಿಸ್ಥಿತಿನಲ್ಲಿ ರಾಜ್ಯದ ನುರಿತ ರಾಜಕಾರಣಿ ದೇವೇಗೌಡರಿಗೆ ಕಾಂಗ್ರೆಸ್ ಸರ್ಕಾರದಿಂದ ಓಡಾಡಕ್ಕೆ ವೋಲ್ವೋ X90 ಕೊಡ್ಸೋರು 1.25 ಕೋಟಿ ರೂಪಾಯಿ, 1.25 ಕೋಟಿನ 1.25 ಕೋಟಿ ರೂಪಾಯಿ. ನೋಡ್ರಿ ಯಾವ ಮಟ್ಟದಲ್ಲಿ ರಾಜಕಾರಣಿಗಳು ಇವತ್ತು ಕೂಡ ಕುಡಿಯೋಕ್ಕೆ ನೀರಿಲ್ದಂಥ ಪರಿಸ್ಥಿತಿನಲ್ಲಿ ಯಾವನು ನಿಮಗೆ ಕುಡಿಯೋಕ್ಕೆ ನೀರು ತರಲ್ಲ, ನಿರುದ್ಯೋಗ ನಿವಾರಣೆ ಮಾಡಲ್ಲ, ಬೆಲೆ ಏರಿಕೆ ತಡೆಯಲ್ಲ, ಭ್ರಷ್ಟಾಚಾರ ನಿಲ್ಲಲ್ಲ. ಬಟ್ ಆದರೆ ನಿಮ್ಮನ್ನ ಲೂಟಿ ಮಾಡಿಕೊಂಡು ರಾಜಕಾರಣಿಗಳು ತಿಂತಾರೆ. ಇವರೆಲ್ಲ ಒಂದು ಮಾಫಿಯಾ. ರಾಜಕಾರಣಿಗಳು, MLAಗಳು, ಗೆದ್ದಿರೋ MLAಗಳು ಒಂದು ಮಾಫಿಯಾ, ಪೊಲೀಸ್ ಅವ್ರದ್ದೊಂದು ಮಾಫಿಯಾ, ಇವ್ರಿಗೆ ನಂಬ್ಕೊಂಡ್ರು ಬಿಸ್ನೆಸ್ ಮೆನ್ಗಳು ಒಂದು ಮಾಫಿಯಾ. ಕರ್ನಾಟಕ ಮಾಫಿಯಾ ಮುಕ್ತ ಆಗಬೇಕಾಗಿದೆ. ಬದಲಾವಣೆ ಬೇಕಾಗಿದೆ. 2028ಕ್ಕೆ 224 MLAಗಳನ್ನ MP ಗಳನ್ನ ತೊಲಗಿಸ್ಬೇಕು, ಮನೆಗೆ ಓಡಿಸ್ಬೇಕ್ರಿ. ಇವ್ರನ್ನೆಲ್ಲ ಮಜ್ಜಾ ಮಾಡೋ ರಾಜಕಾರಣಿಗಳು. ರಾಜ್ಯದಲ್ಲಿ ಕುಡಿಯೋಕೆ ನೀರಿಲ್ಲ. ಇವತ್ತು ರಾಜ್ಯದಲ್ಲಿ ಕುಡಿಯೋಕೆ ನೀರಿಲ್ಲ. ದೇವೇಗೌಡರಿಗೆ 1.25 ಕೋಟಿ ರೂಪಾಯಿ ಗಾಡಿ ಕೊಟ್ಟರು ಮಾನಗೇಡಿ ಕಾಂಗ್ರೆಸ್ ಸರ್ಕಾರ. ನಿಜವಾಗ್ಲೂ ಇವರೆಲ್ಲ ಮನುಷ್ಯ ರೂಪದ ಮೃಗಗಳ ಇವರೆಲ್ಲ. ಅಲ್ರಿ, ಅವ್ರೇನೋ ಕೊಡ್ತಾರಂದ್ರೆ ಕೇಳೋರು ಇವ್ರೆಂಥವ್ರು ಇರಬೇಕು. ಕುಮಾರಸ್ವಾಮಿ ನೋಡಿದ್ರೆ ಏನು ಆಡೋ ಮಾತುಗಳು, ಏನು ಬದಲಾವಣೆ ಮಾಡೋರೆ ಮೂರೂ ಪಕ್ಷಗಳು. 11,000 ಕೆರೆಗಳನ್ನ ನುಂಗಾಕವ್ರೆ. ಕರ್ನಾಟಕದಲ್ಲಿ 11,000 ಕೆರೆಗಳು ಕಳೆದ 30 ವರ್ಷದಲ್ಲಿ ಕಾಣೆಯಾಗಿದೆ. ಬೆಂಗಳೂರಲ್ಲಿ 1,250 ಕೆರೆಗಳನ್ನ ನುಂಗಾಕಿದ್ದಾರೆ. ಮಾಫಿಯಾಗಳನ್ನ ಬೆಳೆಸಿದ್ದಾರೆ. ಪೊಲೀಸರು ಥೇಟ್ ಡಕಾಯಿತರು, ಕಳ್ಳರು, ರೇಪಿಸ್ಟ್ಗಳು, ಲೂಟಿಕೋರರು, ATM ದರೋಡೆ ಮಾಡೋರು, ಸ್ಟೇಷನ್ಗಳನ್ನ ಮಾಫಿಯಾಗಳು ಮಾಡಿಕೊಂಡಿದ್ದಾರೆ. 906 ನಿಜವಾಗ್ಲೂ 2028ಗೆ ನಮ್ಮಂತ ಹೇಳ್ತೀನಲ್ಲ, ನನ್ನಂತವ್ನು ಯಾವನ್ನಾದ್ರೂ CM ಆಗಲಿ ನಿಮ್ಮ ಚರ್ಮ ಸುಳಿಸಿಲ್ಲ ನಿಮಗೆ. ಯಾಕೆಂದ್ರೆ
ಆ ಸ್ಟೇಷನ್ ಮಡ್ಕೊಂಡಿರೋದೇ ಇವ್ರುಗಳು ಲೂಟಿ ಮಾಡಕ್ಕೆ, ತಿನ್ನಕ್ಕೆ, ಅತ್ಯಾಚಾರ ಮಾಡಕ್ಕೆ, ಬೆದರ್ಸಕ್ಕೆ, ಎದುರ್ಸಕ್ಕೆ, ಸುಳ್ಳು ಕೇಸ್ ಹಾಕಕ್ಕೆ, ಸುಳ್ಳು ರೌಡಿ ಶೀಟರ್ ಓಪನ್ ಮಾಡಕ್ಕೆ. ಅಲ್ರೋಲೇ 906 ಪೊಲೀಸ್ ಸ್ಟೇಷನ್ ಮಡ್ಕೊಂಡಿರೋದು ಕರ್ನಾಟಕದಲ್ಲಿ ಕ್ರಿಮಿನಲ್ ಯೂನಿವರ್ಸಿಟಿನ ಕ್ರಿಯೇಟ್ ಮಾಡಕ ನೀವೆಲ್ಲ ಯಾವ ಮಟ್ಟದ ದಬ್ಬಾಳಿಕೆ. ಅವನು ಯಾವನೋ ಬೆಂಗಳೂರಲ್ಲಿ ಸಿಕ್ಕಾಕೊಂಡ ರಾಸ್ಕಲ್, ಅವನು ಯಾವನ ಇನ್ಸ್ಪೆಕ್ಟರ್ ಗೋವಿಂದರಾಜ ಅಂತ 1.5 ಲಕ್ಷ ಲಂಚ ಇಸ್ಕೊಬೇಕ ಸಿಕ್ಕಾಕೊಳ್ಳೆ ಒಳ್ಳೆ ಹಂದಿ ತರ ಬಡ್ಕೊಂಡ. ಇಡೀ 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 ಇಂಡಿಯಾ ನೋಡ್ತು, ಎಂಟೈರ್ ರಾಷ್ಟ್ರೀಯ ಮಾಧ್ಯಮಗಳನ್ನ ಕುಡ್ಸ ಒಳ್ಳೆ ಹಂದಿ ತರ ಬಡ್ಕೊಂಡ. 1.5 ಲಕ್ಷ ಇಸ್ಕೊಂಡು ಏನವ್ರಪ್ಪ ಸುಳ್ಳು ಕೇಸ್ ಹಾಕಬೇಕಾದ್ರೆ, ಸುಳ್ಳು ಎದುರಿಸ್ಬೇಕಾರೆ, ಬೆದರ್ಸ್ಬೇಕಾರೆ ಸಾರ್ವಜನಿಕರ ಹತ್ರ ಒಳ್ಳೆ ದರೋಡೆಕೋರ ಥರ ನಡ್ಕೊಂತೀರಲ್ರೋ. ಸ್ಟೇಷನ್ಗೆ ಬಂದ್ರೆ ಯಾರನ್ನಾದ್ರೂ ಕೂತ್ಕೊ ಅಂತ ಹೇಳ್ತೀರಾ ನೀವೆಲ್ಲ? ಮಾನಗೇಡಿಗಳ 906 ಪೊಲೀಸ್ ಸ್ಟೇಷನ್ಗಳು 906 ಮಾಫಿಯಾಗಳನ್ನ ಮಾಡಿಕೊಂಡಿದ್ದೀರಾ. ನಿಮ್ಮ ದಬ್ಬಾಳಿಕೆ. ಅಲ್ಲಿ ಯಾವನೋ MLA ಇರ್ತಾನೆ, ಅಲ್ಲಿ ಯಾವನೋ MP ಇರ್ತಾನೆ, ಅಲ್ಲಿ ಯಾವನೋ ಕಬ್ಜಾ ಮಾಡೋ ಏನೋ ಮಾಫಿಯಾಗಳಿರ್ತಾರೆ. ಅವ್ರುಗಳಿಗೆ ಕೆಲಸ ಮಾಡೋ ಮಟ್ಟಕ್ಕೆ ಬಂದು ನಿಂತಿದೆ ನಿಮ್ಮ ಯೋಗ್ಯತೆಗೆ. ಅಲ್ಲೋ ಬಾಗಲಕೋಟೆನಲ್ಲಿ ಪಟಾಕಿ ಹೊಡೆದವ್ರಲ್ಲೋ, ನಾಚಿಕೆ ಗಿಚ್ಕೆ ಏನಿಲ್ವಾ ನಿಮಗೆ? ನಾಚಿಕೆ ಗಿಚ್ಕೆ ಏನಿಲ್ವಲ್ಲ ನಿಮಗೆ? ನಾಚಿಕೆ ಎಲ್ಲ ಊರಿಂದ ಆಚಿಕೆ ನಿಮಗೆ ಏನು? ಅಲ್ಲೆಲ್ಲ ಒಂದು 50 ಲಕ್ಷ ಕೊಟ್ಟು PSI ಆಗಿ ಬರೋದು, ಇಲ್ಲಿ ನಿಮ್ಮಪ್ಪಂದೇ ಲೈಸೆನ್ಸ್ ತರ ಲೂಟಿ ಮಾಡೋದು. ಯಾವ ಮಟ್ಟಕ್ಕೆ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಒಂದು ಆಸ್ಪತ್ರೆಯಲ್ಲಿ ನಿಮಗೆ ಟ್ರೀಟ್ಮೆಂಟ್ ಸಿಗಲ್ಲ, ಓಕೆ, ಒಂದು ಸ್ಟೇಷನ್ಗೆ ಹೋದ್ರೆ ನ್ಯಾಯ ಸಿಗಲ್ಲ. ಸುಳ್ಳು ಕೇಸ್ ಹಾಕಿ ಸಾರ್ವಜನಿಕರು ಕೋರ್ಟ್ಗಳಲ್ಲಿ ವರ್ಷಾನುಗಟ್ಟಲೆ ಅಲಿಯುವಂಥ ಪರಿಸ್ಥಿತಿ ಮಾಡಿಟ್ಟಿದ್ರೆ. ಕುಡಿಯೋಕ್ಕೆ ನೀರಿಲ್ಲ, ಭ್ರಷ್ಟಾಚಾರನ ಕಡಿವಾಣ ಹಾಕುವಂಥ ರಾಜಕಾರಣಿಗಳಿಲ್ಲ, ವಿರೋಧ ಪಕ್ಷ ಇಲ್ಲ. ಸತ್ತೋಗಿರೋ ವಿರೋಧ ಪಕ್ಷಗಳು ಭ್ರಷ್ಟಾಚಾರವನ್ನೇ ತಮ್ಮ ಸೈದ್ಧಾಂತಿಕ ಹಕ್ಕು ರೀತಿ ನಡೆಸ್ತಾ ಇರುವಂಥ ಸರ್ಕಾರಗಳು. ಆಮೇಲೆ ಬೆಳಗ್ಗೆ ಆದ್ರೆ ಅವನಿಗೆ ಜೈಕಾರ ಹಾಕು, ಇವನ್ ಜೈಕಾರ ಹಾಕು, ಕಾಂಗ್ರೆಸ್ ಅವನ್ಗೆ ಹಾಕು, JDS ಅವನ್ಗೆ ಹಾಕು, BJP ಹಾಕು, ಯಾವನ್ಗೆ ಹಾಕು, ನಿಮ್ಮ ಪರಿಸ್ಥಿತಿ ಏನು ಬದಲಾವಣೆ ಆಗಲ್ಲ. ನಿಜವಾಗ್ಲೂ ಹೇಳ್ತೀನಿ, ಬದಲಾವಣೆ ಬೇಕು ಅಂತಂದ್ರೆ ವಿ ನೀಡ್ ಎ ಗ್ರೇಟ್ ಚೇಂಜ್ ಇನ್ ಕರ್ನಾಟಕ. ಕರ್ನಾಟಕವನ್ನ ಈ ಭ್ರಷ್ಟರಿಂದ, ಈ ಲೂಟಿಕೋರರಿಂದ, ಈ ಕೋಮುವಾದಿ ಅಲ್ಲ ರೀ, ಯಾವುದೋ ಜಾತಿ ಹೆಸರು ಹೇಳ್ಕೊಂಡು ಡಿಬೇಟ್ಗಳನ್ನ ಕಿತ್ತಾಡ್ತಾರೆ. ಭ್ರಷ್ಟಾಚಾರ ಕಡಿಮೆ ಮಾಡಕ್ಕೆ ಯಾವನು ಫೈಟ್ ಮಾಡಲ್ಲ. ಯಾವೊಂದು ಮುಸ್ಲಿಂ ಹೆಸರು, ಹಿಂದೂ ಹೆಸರು ಅಂತ ಹೇಳಿದ್ರೆ ಬೇಕಾದ್ರೆ ಅದನ್ನ ವಾರಾನ್ಗಟ್ಲೆ ಚರ್ಚೆ ಮಾಡುವಂತ ಸಾಮಾಜಿಕ ಜಾಲತಾಣದಲ್ಲಿ ಕರ್ನಾಟಕದಲ್ಲಿ ಕುಡಿಯಕ್ಕೆ ನೀರಿಲ್ಲ ಗುರು, ಕುಡಿಯಕ್ಕೆ ನೀರಿಲ್ಲ. ಬೆಂಗಳೂರಲ್ಲಿ ನಾವೆಲ್ಲ ಕುಡಿತಾ ಇದ್ದೀವಿ, ಯಾಕಂದ್ರೆ ಸಾಲನೋ ಸೊಲೋನೋ ನಮಗೆ ದುಡ್ಡು ಸಿಗುತ್ತೆ. ಇವತ್ತು ಉತ್ತರ ಕರ್ನಾಟಕದಲ್ಲಿ ಕುಡಿಯಕ್ಕೆ ನೀರಿಲ್ಲದಂತ ಪರಿಸ್ಥಿತಿನಲ್ಲಿ ನಾಚಿಕೆ ಗೀಡಿನ ಸರ್ಕಾರಗಳು. ಅವನು ಹೇಳ್ತಾನೆ, ಅಶೋಕ ಮುಂದೆ ನಾನೇ BJP ಅಂತ. ಲೇ ಅಶೋಕ, ನೀನಲ್ಲ ಇನ್ನೊಬ್ಬ ಆಗೋ. ಕರ್ನಾಟಕದ ಪರಿಸ್ಥಿತಿ ಬದಲಾವಣೆ ಮಾಡಬೇಕು ಅಂತಂದ್ರೆ ಸಾಮಾನ್ಯ ಜನರು, ಮನೆ ಮಕ್ಕಳು MLA ಆಗಬೇಕು, ನಮ್ಮಂಥವ್ರು ಬರಬೇಕು, ನಾಯಕತ್ವ ಅನ್ನಬೇಕು. ಅವ್ರ ನೋವು ನಿಮಗೆ ಗೊತ್ತಿರಬೇಕು, ಅವ್ರ ನೋವು ನಿಮಗೆ ಗೊತ್ತಿಲ್ಲ. ಓಟ್ ಹಾಕ್ಸ್ಕೋ, ಜಾತಿ ಧರ್ಮ ಹೆಸರು ಹೇಳಿ, ಸುಳ್ಳು ಹೇಳಿ, ಇನ್ನೊಂದು ಹೇಳಿ ಓಟ್ಗಳು ಹಾಕ್ಸ್ಕೋ, ಮಜಾ ಮಾಡು. 224 MLAಗಳು ಒಂದು ರೀತಿಯ ತಲೆನಲ್ಲಿರೋ ಏನುಗಳ ತರ 7 ಕೋಟಿ ಜನರ ಜೀವನ ಜೊತೆ ಆಟ ಆಡ್ತಾ ಇದ್ದೀರಾ. ಲಾ ಅಂಡ್ ಆರ್ಡರ್ ಸರಿ ಇಲ್ಲ, ಲೂಟಿ ಕೋರತನ. ಪ್ರತಿದಿನ ಪೊಲೀಸರು ಒಂದಲ್ಲ ಒಂದು ವಿಚಾರದಲ್ಲಿ ಬೀದಿಗೆ ಬಂದು, ಲೇ ಬಾಗಲಕೋಟೆ ಏನೋ ನಿನ್ನ ಹೆಸರು, ಭೀಮಪ್ಪ ರಬಕವಿ ಯಾವನೋ ನಿನಗೆ ಹೆಸರಿಟ್ಟಿದ್ದಲೇ, ಅಲ್ಲೋ ಅಲ್ಲಿ ಕೂತ್ಕೊಂಡು ಆ ಬಡ ಜನರಿಗೆ ಸಹಾಯ ಮಾಡು, ನ್ಯಾಯ ಕೊಡು ಅಂತಂದ್ರೆ ಅಲ್ರೋ, ನಿನ್ನನ್ನು ಅರೆಸ್ಟ್ ಮಾಡಿದ್ರೆ ಬಾಗಲಕೋಟೆನಲ್ಲಿ ಪಟಾಕಿ ಹಂಚಿ ಸಂಭ್ರಮಾಚರಣೆ ಮಾಡವ್ರಂತಂದ್ರೆ, ನೀವು ಕಾಕಿ ಪಡೆಗಳಲ್ಲ ಕಣೋ, ನೀವು ಕಿತ್ತು ತಿನ್ನೋ ಹದ್ದುಗಳ ರೀತಿ ಆಗಿದ್ದೀರಾ. ಅದಕ್ಕೋಸ್ಕರನೇ ಜನ ಇವತ್ತು ಪಟಾಕಿ ಹೊಡೆದು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ನಾಚಿಕೆ ಮಾನ ಮರ್ಯಾದೆ ನಿಮಗೆ ಇಲ್ಲ. ಯಾಕೆ ಅಂತಂದ್ರೆ ಯಾಕಿರ್ತದೆ? ನಿಮ್ಮ ಬಾಸ್ ಮೇಲೇನೆ FIR ಆಗಿದೆ. 500 ರೂಪಾಯಿ ಬೆಟ್ಟಿಂಗ್ ಆಡಿ ರಾಜ್ಯದ ಹೋಮ್ ಮಿನಿಸ್ಟ್ರು ಅಲ್ರಿ, ಒಬ್ಬ ಹೋಮ್ ಮಿನಿಸ್ಟ್ರು ಬೆಟ್ಟಿಂಗ್ ಆಡಿ FIR ಮಾಡಿಸ್ಕೊಂಡವನೆ. ಇವತ್ತು ಹೈಕೋರ್ಟ್ಗೆ ಹೋಗಿ ಸ್ಟೇ ತಗೊಂಡ್ಬಂದವನೆ. ಇಂಥ ಪರಿಸ್ಥಿತಿನಲ್ಲಿ ನಾವೆಲ್ಲ ಜೀವನ ಮಾಡ್ತಾ ಇದ್ದೀವಿ ಈ ಕರ್ನಾಟಕದಲ್ಲಿ. ನನಗಂತೂ ಸೀರಿಯಸ್ಲಿ ನೀವು ನನಗೆ ಗೊತ್ತಿಲ್ಲ, ಮಾತಿದ್ದರೆ ನೀವು JDS, ಕಾಂಗ್ರೆಸ್, BJP ಅಂತ ಕಿತ್ತಾಡ್ತೀರಾ. ಯಾರ ಮನೆಗೂ ನೀವು ಕಟ್ಟಿರೋಂಥ ಟ್ಯಾಕ್ಸ್ ವಾಪಸ್ ಬರಲ್ಲ, ಯಾವ ಸೌಕರ್ಯಗಳು ಸಿಗಲ್ಲ. ಪೊಲೀಸ್ ಸ್ಟೇಷನ್ಗಳು ಮಾಡಿರೋದು ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡೋಕ್ಕೆ. ಅವರು ರಣ ಹದ್ದುಗಳ ಥರ ಕಿತ್ಕೊಂಡು ತಿಂದು ಇವತ್ತು ಪೊಲೀಸವ್ರು ಅರೆಸ್ಟ್ ಆದರೆ, ಪೊಲೀಸವ್ರು ಏನಾದರೂ ಆಕ್ಸಿಡೆಂಟ್ ಆಗಿ ಸತ್ತೋದ್ರೆ ಒಂದು ಕೆಳಗಡೆ ಕಮೆಂಟ್ಗಳು ಓದ್ಬಿಟ್ರೆ, ಅಪ್ಪ ಈ ಪೊಲೀಸ್ ಇಲಾಖೆನೇ ಬೇಡಪ್ಪ ಅನ್ನೋ ಮಟ್ಟಕ್ಕೆ ಜನ ತೂಚಿ ಅಂತ ಹೋಗಿತಾರೆ. ಮೊನ್ನೆ ಯಾರೋ ಆಕ್ಸಿಡೆಂಟ್ ಆಗಿ ಸತ್ತೋಗಿದ್ದಾನೆ, ನಮಗೆ ಸತ್ತೋದ್ರ ಬಗ್ಗೆ
ಪಾಪ ನಮಗೆ ಪಾಪ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅನ್ಸುತ್ತೆ. ಬಟ್ ಆ ಕೆಳಗಡೆ ಕಮೆಂಟ್ ಓದ್ಬಿಟ್ರೆ ವಾಂತಿಗೆ ಬರುತ್ತೆ. ಸರ್ ಇವನು ಎಷ್ಟು ಮನೆ ಹಾಳು ಮಾಡಿದ್ದ, ಇವನು ಎಷ್ಟು ಜನ ಕಿತ್ಕೊಂಡು ತಿಂದಿದ್ದ, ಇವನು ಎಷ್ಟು ಜನ ಜೀವನ ಹಾಳು ಮಾಡಿದ್ದ, ಇವನು ಎಷ್ಟು ಜನರಿಗೆ ಸುಳ್ಳು ಕೇಸ್ ಹಾಕಿದ್ದ, ಸುಳ್ಳು ರೌಡಿ ಶೀಟ್ರ್ ಓಪನ್ ಮಾಡಿದ್ದ, ಅದಕ್ಕೆ ಸರ್ ಸತ್ತೋಗವನೇ. ಅಲ್ರೋ, ನೀವು ಸತ್ತರೆ ಜನ ಸಂತೋಷದ ಏನೋ ಕಮೆಂಟ್ಗಳನ್ನ ಹಾಕ್ತಾರೆ. ನೀವುಗಳು ಲೋಕಾಯುಕ್ತ ನಿಮ್ಮನ್ನ ಬೇಡಿ ಹಾಕಿ ಅರೆಸ್ಟ್ ಮಾಡಿದ್ರೆ ಪಟಾಕಿ ಹೊಡಿತಾರಲ್ಲೋ ಬಾಗಲಕೋಟೆನಲ್ಲಿ. ನಿಜವಾಗ್ಲೂ ಬಾಗಲಕೋಟೆ ಈ ಬಾದಾಮಿ ಕೆರೂರು ಜನರಿಗೆ ಧನ್ಯವಾದಗಳನ್ನು ಹೇಳಿಸ್ಬೇಕು. ನನ್ನ ಕಡೆನೂ ಒಂದು ಪಟಾಕಿ ಹೊಡೀರಿ ಅವನ ಹೆಸರಲ್ಲಿ. ಯಾಕೆ ಅಂತಂದ್ರೆ ಈ ಭ್ರಷ್ಟಾಚಾರವನ್ನು ನಾವೇ ತೊಲಗಿಸಬೇಕಾಗಿದೆ, ಬದಲಾವಣೆ ನಾವೇ ಮಾಡಬೇಕಾಗಿದೆ. ಕಾಂಗ್ರೆಸ್ ಅವರು ಮೊನ್ನೆ ಉಮೇಶ್ ಅವನು ಯಾರೋ ಉಮೇಶ್ ಮೇಟಿಗೆಲ್ಲ ಕೊಟ್ಟಿದ್ದು ನೋಡ್ರಿ. ಅದೇ ಜಿಲ್ಲೆನಲ್ಲೇ ಎಲ್ಲಿ ನೀವು ಮೇಟಿ ಅವ್ರ ಫ್ಯಾಮಿಲಿ ಅವರು ಐ ಥಿಂಕ್ ವರ್ಷಾನುಗಟ್ಲೆಯಿಂದ ಆಡಳಿತ ಮಾಡ್ಕೊಂಬಂದ್ರು. ಅದೇ ಜಿಲ್ಲೆನಲ್ಲಿ ಇವನು ಯಾವನ PSI ತಗಲಾಕಣೋನೆ ಜನ ಪಟಾಕಿ ಹೊಡೆದವ್ರೆ ಅಂತಂದ್ರೆ ಯಾವ ಮಟ್ಟಕ್ಕೆ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಅದು ಪೊಲೀಸ್ ಠಾಣೆಗಳು ಕಿತ್ತು ತಿನ್ನುವ ಹದ್ದುಗಳ ರೀತಿ ಆಗ್ಬಿಟ್ಟಿದ್ದಾರೆ ಪೊಲೀಸವರು. ನಿಜವಾಗ್ಲೂ ಒಂದೊಂದ್ಸತಿ ಅನ್ಸುತ್ತೆ, ನಿಮ್ಮ ಯೋಗ್ಯತೆಗೆ ಬೆಂಕಿ ಹಾಕ. ಅಲ್ರೋ, ಆ ಕಾಕಿ ಯೂನಿಫಾರ್ಮ್ ಹಾಕೊಂಡು ಭಿಕ್ಷೆ ಬೇಡಿ ಲೂಟಿ ಮಾಡಿ ಬೆದರ್ಸೋದ್ ಬದಲು ಆ ಯೂನಿಫಾರ್ಮ್ ಬಿಚ್ಚಾಕ್ಬಿಟ್ಟು ಬಾಂಬೆಗೋ ಕಲ್ಕಟ್ಟಾಗೋ ಹೋಗ್ರೋ, ಅಲ್ಲೆಲ್ಲೋ ಜೀವನ ಮಾಡ್ರೋ. ಇಲ್ಲ ಬೇರೆ ದೇಶಗಳವೆ ಪಾಸ್ಪೋರ್ಟ್ ಮಾಡ್ಕೊಂಡು. ಅಲ್ರೋ, ನಾವು ಓಟ್ ಹಾಕಿ ನಾವು ಟ್ಯಾಕ್ಸ್ ಕಟ್ಟೋದು, ನೀವು ಲೂಟಿ ಮಾಡಿ ರಾಜಕಾರಣಿಗಳಿಗೆ MLAಗಳಿಗೆ ಕೆಲಸ ಮಾಡಿಕೊಂಡು ಜನರನ್ನ ಶೋಷಣೆ ಮಾಡಕ್ಕೆ ಅನ್ಕೊಂಡಿದ್ದೀರಾ? ನಾಚಿಕೆ ಮಾನ ಮರ್ಯಾದೆ ನಿಮ್ಗಳಿಗೇನೂ ಇಲ್ಲ. ನಾಚಿಕೆ ಗೀಚಿಕೆ ಎಲ್ಲ ಊರಿಂದ ಆಚಿಕೆ. ಯಾಕೆ ಅಂತಂದ್ರೆ ಕಾಸು ಕೊಟ್ಟು ಅಪಾಯಿಂಟ್ಮೆಂಟ್ ಆಗಿರ್ತಾರೆ, ಲಂಚ ಕೊಟ್ಟು ಅಪಾಯಿಂಟ್ಮೆಂಟು. ಯಾಕೆ ನೋಡಿದ್ನಲ್ಲ ಆ PS ಹಗರಣದಲ್ಲಿ 2023 ನಾವೇ ಅವನ್ನ ಅರೆಸ್ಟ್ ಮಾಡಿಸಿದ. ಅವ್ನು ADGP ಅಮೃತ್ ಪಾಲು, 48 ಜನ ಪೊಲೀಸರು. ಬಿಜೆಪಿ ಸರ್ಕಾರ ಇರಬೇಕಾದ್ರೆ 500 ಕೋಟಿ ಹಗರಣ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಪಾಯಿಂಟ್ ಮಾಡಕ್ಕೆ 500 ಕೋಟಿ ಲೂಟಿ. ಬಿಜೆಪಿ ಸರ್ಕಾರ ಇರ್ಬೇಕಾದ್ರೆ 48 ಜನ ಪೊಲೀಸರು, ಅವನು ADGP ಅಮೃತ್ ಪಾಲ್ ಎಲ್ಲ ಜೈಲ್ಗೆ ಹೋಗಿ ಬಂದ್ರು. ನಾವೆಲ್ಲ ನೋಡ್ಬಿಟ್ಟಿದೀವಿ. ಎಲ್ಲ ಪೋಸ್ಗಳು ಕೊಡೋರೆ. ಬೆಳಗ್ಗೆ ಆದ್ರೆ ಅವನ್ CM ಆಗ್ಲಿ ಇವನ್ CM ಆಗ್ಲಿ ಯಾವನ್ CM ಆದ್ರೂ ಕೂಡ ಈ ಲೂಟಿಕೋರರ ಲೂಟಿತನ ನಿಲ್ಲಬೇಕು ಅಂತಂದ್ರೆ ಯೋಗ್ಯರು ರಾಜಕಾರಣಕ್ಕೆ ಬರಬೇಕು. ನಾನು ಕರ್ನಾಟಕದ ರಾಜ್ಯದ ಯುವ ಜನತೆ ಹೇಳ್ತೀನಿ, ಡಾಕ್ಟರ್ ಆಗೋದು ಇಂಜಿನಿಯರ್ ಆಗೋದಲ್ಲ. ಡಾಕ್ಟರ್ ಆಗ್ತೀನಿ, ಇಂಜಿನಿಯರ್ ಆಗ್ತೀನಿ, ಲಾಯರ್ ಆಗ್ಬಿಟ್ಟು ರಾಜಕಾರಣಕ್ಕೆ ಬನ್ನಿ. ನಾವೆಲ್ಲ ಇರ್ತೀವಿ. ವಿ ವಿಲ್ ಡೆಫಿನೆಟ್ಲಿ ಕಮ್. ವಿ ಆರ್ ಇನ್ ಟು ಆಕ್ಟಿವ್ ಪೊಲಿಟಿಕ್ಸ್. ಈ ರಾಜಕೀಯದಲ್ಲಿ ನಾವೆಲ್ಲ ಇರ್ತೀವಿ. ಬದಲಾವಣೆ ನಾವೇ ಮಾಡಬೇಕು. ಯಾವ ಸಿದ್ದರಾಮಯ್ಯನೂ